ಬೆಂಗಳೂರಿನ ಕೆಲವೊಂದು ಪಲ್ಮಾಲಜಿಸ್ಟ್ ಕೂತ್ಕೊಂಡು ಚರ್ಚೆ ಮಾಡಿ ಸಾಂಕ್ರಾಮಿಕ ರೋಗಕ್ಕೆ ಸಂಬಂಧಪಟ್ಟಾಗೆ ಈಗ ಕರ್ನಾಟಕ ರಾಜ್ಯದ ಆ ಒಂದು ಸ್ಟೇಟಸ್ ಏನಿದೆ ಮತ್ತು ಪ್ರತಿಯೊಂದು ಜಿಲ್ಲೆಯಲ್ಲಿ ವಿಡಿಯೋ ಕಾನ್ಫರೆನ್ಸ್ ಮುಖಾಂತರ ಮಾತಾಡಿಕೊಂಡು ಅಲ್ಲಿ ಅಧಿಕಾರಿ ಚರ್ಚೆ ಮಾಡಿಕೊಂಡು ಪ್ರತಿಯೊಂದು ಜಿಲ್ಲೆಯ ವಿವರವನ್ನು ಪಡೆದುಕೊಂಡು ಪ್ರತಿಯೊಂದು ಜಿಲ್ಲಾ ಮತ್ತು ತಾಲೂಕು ಮಟ್ಟದಲ್ಲಿ ಸಾಂಕ್ರಾಮಿಕ ರೋಗ ನಿಯಂತ್ರಣಗೊಳಿಸಲು ಏನು ಕ್ರಮ ಕೈಗೊಳ್ಳಬೇಕಂತೇಳಿ ನಾವು ಈಗಾಗಲೇ ಚರ್ಚೆ ಮಾಡಿದ್ದೇವೆ. ಒಂದು ಪ್ರತಿಯೊಂದು ಸೀಸನ್ ಇರ್ತದೆ, ಬೇರೆ ಬೇರೆ ಸೀಸನ್. ಈ ಚಳಿಗಾಲದ ಮತ್ತು ಈ ಒಂದು ಸೀಸನ್ ಮಳೆಗಾಲ ಸೀಸನ್ ಅದು ಸಾಂಕ್ರಾಮಿಕ ರೋಗಗಳ ಸೀಸನ್. ಪ್ರತಿಯೊಂದು ವರ್ಷವೂ ಕೂಡ ಬೇರೆ ಬೇರೆ ರೋಗಗಳು ನಮಗೆ ಇವತ್ತು ಕಾಣಲಿಕ್ಕೆ ಸಿಗ್ತದೆ. ಯಾಕಂತ ಹೇಳಿದರೆ ಇವತ್ತು ವೈರಸ್ ನಮ್ಮ ಕಣ್ಣ ಮುಂದೆ ಈ ಗಾಳಿಯಲ್ಲಿ ನೆಲದಲ್ಲಿ ಎಲ್ಲ ಕಡೆ ಬೇರೆ ಬೇರೆ ಸಾಂಕ್ರಾಮಿಕ ರೋಗಗಳ ವೈರಸ್ ಅದಿದ್ದೇ ಇರ್ತದೆ ಪ್ರತಿಯೊಂದು ವರ್ಷವೂ ಕೂಡ. ಅದರಷ್ಟೇ ಸ್ವಲ್ಪ ಸ್ಲೋ ಆಗಿರ್ತದೆ. ಈ ಒಂದು ವೆದರ್ಗೆ ಅದು ಸ್ವಲ್ಪ ಹೆಚ್ಚು ಮತ್ತು ಫಾಸ್ಟ್ ಮ್ಯೂಟೇಷನ್ ಆಗುವಂಥದ್ದು, ಸ್ವಲ್ಪ ಜಾಸ್ತಿ ಶಕ್ತಿ ಬರುವಂಥ ಅದಕ್ಕೆ ಒಂದು ವೆದರ್. ಈ ಒಂದು ಕಂಡೀಷನ್ನಲ್ಲಿ ಆ ವೈರಸ್ ಏನಾದರೂ ನಮಗೆ ಮನುಷ್ಯರಿಗೆ ಅದನ್ನು ಏನಾದರೂ ಬಂದರೆ ತಾಗಿದರೆ, ಯಾವ ಮನುಷ್ಯರಲ್ಲಿ ತಮ್ಮ ಇಮ್ಯುನಿಟಿ ಪವರ್ ಕಡಿಮೆ ಇದೆ ಅವರಿಗೆ ಸ್ವಲ್ಪ ಎಫೆಕ್ಟ್ ಆಗೋಗ್ತದೆ ಅಂತ. ಅದರಲ್ಲಿ ಕೂಡ ಕೆಲವೊಂದು ಕಾಲಘಟ್ಟದಲ್ಲಿ ಕೆಲವೊಂದು ವೈರಸ್ ಅದಕ್ಕೆ ಶಕ್ತಿಯನ್ನು ಬದಲಿಸಿ ಬರುವಂಥದ್ದು ಕೂಡ ಇದೆ. ಆಗ ನಮಗೆ ಭಾಳ ಡೇಂಜರ್ ಪೊಸಿಷನ್. ಈಗ ಅಂತ ಯಾವುದು ಕೂಡ ಇಲ್ಲ. ಈಗ ಬಹುಶಃ ವೈರಸ್ ಕೆಲವು ಕಡೆ ಸಂದರ್ಭದಲ್ಲಿ ಬೇರೆ ಬೇರೆ ಇತ್ತು, ಫ್ಲೂ ಇದೆ, ಬೇರೆ ಬೇರೆ ಜ್ವರಗಳು ಇವತ್ತು ಬರುವಂಥದ್ದು. ಅದರಲ್ಲಿ H1N1 ಇವತ್ತು ನಮ್ಮ ರಾಜ್ಯದಲ್ಲಿ ಅತ್ಯಂತ ಕಡಿಮೆಯಲ್ಲಿದೆ. ಯಾವುದೇ ಒಂದು ಆತಂಕ ಬೇಡ. ಆದರೆ ನಾವೆಲ್ಲರೂ ಕೂಡ ಈ ಕಾಲಘಟ್ಟದಲ್ಲಿ ಜ್ವರ ಇದ್ದವರು ಜ್ವರ ಇಲ್ಲದವರು ನಾವು ಜಾಗೃತರಾಗಿರುವುದು ನಮ್ಮ ಪ್ರತಿಯೊಬ್ಬರು ಕೂಡ ಇವತ್ತು ಜವಾಬ್ದಾರಿ. ವೈರಲ್ ಫೀವರ್ ಬರೋದು ಅದು ಸ್ವಾಭಾವಿಕ. ಬರದ ರೀತಿ ನೋಡಿಕೊಳ್ಳೋದು ನಮ್ಮ ಪ್ರತಿಯೊಬ್ಬರು ಕೂಡ ಇವತ್ತು ಜವಾಬ್ದಾರಿ ಆಗಿದೆ. ಆದ ಕಾರಣ ಎಂಟೈರ್ ಕಳೆದ ಜನವರಿಯಿಂದ ಇಲ್ಲಿಯ ತನಕ H1N1ಗೆ ಇವತ್ತು ಪಾಸಿಟಿವ್ ಆಗಿ ಬಂದದ್ದು 4212. ಅವರೆಲ್ಲರೂ ಕೂಡ ಇವತ್ತು ಗುಣಮುಖರಾಗಿದ್ದಾರೆ. ಇದರಲ್ಲಿ ಅವರ ಮನೆಯಲ್ಲೇ ಟ್ರೀಟ್ಮೆಂಟ್ ತಗೊಂಡಿದ್ದಾರೆ, ಅವರ ಊರಲ್ಲೇ ತಗೊಂಡಿದ್ದಾರೆ. ಕೆಲವು ಇವತ್ತು ಹಾಸ್ಪಿಟಲಲ್ಲಿ ಇವತ್ತು ಚಿಕಿತ್ಸೆ ಪಡೆದಿದ್ದಾರೆ. ಈಗ ಕೂಡ ಅವರಷ್ಟೇ ಮನೆಯಲ್ಲಿ ಅಲ್ಲಿ ತಗೊಳ್ಳುವವರೇ ಇವತ್ತು ಹೆಚ್ಚಾಗಿದ್ದುಕೊಂಡು ಈಗ ಸುಮಾರು 300ರಿಂದ 400 ಕೇಸಸ್ ತನಕ ಇವತ್ತು ಇರ್ತದೆ. ಅದು ಹೆಚ್ಚಿನದು ಬೆಂಗಳೂರು ನಗರ ವ್ಯಾಪ್ತಿಯಲ್ಲಿ ಇವತ್ತು ಜಾಸ್ತಿ, BBMP ವ್ಯಾಪ್ತಿಯಲ್ಲಿ ಇವತ್ತು ಜಾಸ್ತಿ ಇದೆ. ಆದರೆ ಅದು ಬೇರೆ ಜ್ವರ ಥರ ಸ್ವಾಭಾವಿಕ. ಅಲ್ಲಿ ಔಷಧ ತಗೊಂಡು ಅದನ್ನು ಔಷಧ ಮತ್ತು ಅದರ ಬಗ್ಗೆ ನಾವು ಪ್ರಿಕಾಷನ್ ತಗೊಂಡ್ರೆ ಅಲ್ಲಿ ಯಾವುದೂ ಕೂಡ ಸಮಸ್ಯೆ ಇರುವುದಿಲ್ಲ. ಅದಕ್ಕಾಗಿ ಜನರು ಇವತ್ತು ಸ್ವಯಂ ಪ್ರೇರಿತ ಜಾಗೃತ ವಹಿಸುವಂಥ ಕೆಲಸ ಇವತ್ತು ಆಗಬೇಕು. ಒಂದೇನಂತ ಹೇಳಿದರೆ, ಬಹುಶಃ ಇವತ್ತು ಪ್ರತಿಯೊಬ್ಬರು ಕೂಡ ತಮ್ಮ ಆಹಾರ ವ್ಯವಸ್ಥೆ ಆಗುವಾಗ ಅದು ಬಿಸಿ ನೀರೇ ಇವತ್ತು ಕುಡಿಬೇಕು. ಯಾಕೆ ಬಿಸಿ ನೀರೇ ಕುಡಿಬೇಕಂತ ಹೇಳಿದರೆ, ಈ ನೀರಲ್ಲಿ ಕೂಡ ಕೆಲವೊಮ್ಮೆ ವೈರಸ್ ಇರ್ತದೆ, ಆ ಪಾತ್ರದ ಕೂಡ ವೈರಸ್ ಇರ್ತದೆ. ಆವಾಗ ಆದಷ್ಟು ಬಿಸಿ ನೀರು ಕಾಯಿಸಿದರೆ ಬಹುಶಃ ಅಲ್ಲಿ ವೈರಸ್ ಸತ್ತು ಹೋಗ್ತದೆ. ಆದ ಕಾರಣ ನೀವು ಕುಡಿಯೋ ನೀರಿನಲ್ಲಿ ವೈರಸ್ ಇಲ್ಲದಾಗೆ ನೋಡಿಕೊಳ್ಳೋ ಜವಾಬ್ದಾರಿ ನಿಮ್ಮದು. ಅದು ನೀವು ಬಿಸಿ ನೀರು ಕುಡಿಲೇಬೇಕಂತೇಳಿ ಭಾಳ ಸ್ಪಷ್ಟವಾದ ಸಂದೇಶ ನಾವು ಮೆಸೇಜ್ ಕೊಟ್ಟಿದ್ದೇವೆ. ಎಲ್ಲ ಹೋಟೆಲ್ಗಳಿಗೆ ಕೂಡ ನಾವು ಸೂಚನೆ ಕೂಡ ಕೊಟ್ಟಿದ್ದೇವೆ. ಅವರೆಲ್ಲರೂ ಕೂಡ ಬಿಸಿ ನೀರೇ ಕುಡಬೇಕು. ಯಾರಾದ್ರೂ ತಣ್ಣೀರೇ ಕೇಳಿದರೆ ಮಾತ್ರ ಅವ್ರು ಕೊಡೋಂಥ ವಿಚಾರ ಇರುವಂಥದ್ದು. ಎರಡನೇದು, ಯಾರಿಗಾದ್ರೂ ಸ್ವಲ್ಪ ಶೀತ ಜ್ವರ ಬಂದರೆ ನನ್ನನ್ನು ಕೂಡ ಸೇರಿಸಿಕೊಂಡು ಆದಷ್ಟು ನಾವು ಜನರ ಮಧ್ಯೆ ಹೋಗಲಿಕ್ಕೆ 1-2 ದಿವಸ ಸ್ವಲ್ಪ ಮಟ್ಟ ನಾವು ದೂರ ಇರಬೇಕು. ಯಾಕೆಂತ ಹೇಳಿದರೆ, ನಿಮಗೆ ಹೇಗಾದರೂ ಬಂದಿದೆ, ಇನ್ನು ನೀವು ಇನ್ನೊಬ್ಬರಿಗೆ ಕೊಡುವಂಥ ಪರಿಸ್ಥಿತಿ ಆಗ್ತದೆ. ಆದರೆ ನೀವು 1-2 ದಿವಸ ಸ್ವಲ್ಪ ದೂರ ಇದ್ದು ಆ ಒಂದು ಟ್ಯಾಬ್ಲೆಟ್ ತಗೊಂಡ್ರೆ ಅಲ್ಲಿ ಯಾವುದೇ ನಿಮಗೆ ಅದು ಆಟೋಮೆಟಿಕ್ಕಾಗಿ ಗುಣಮುಖರಾಗಿ ಹೋಗ್ತೀರಿ.
ಇನ್ನು ಕೆಲವರಿಗೆ ಹೋಗಲೇಬೇಕು, ಹೊರಗಡೆ ಹೋಗೋದಿರಲಿಕ್ಕೆ ಆಗೋದಿಲ್ಲ. ಈಗ ನಿಮ್ಗೆ ಎಷ್ಟೇ ಜ್ವರ ಬಂದರೂ ಕೂಡ ನೀವೆಲ್ಲ ಬರಲೇಬೇಕು ನಮ್ಮ ಮಧ್ಯದಲ್ಲಿ. ಈಗ ನಿಮ್ಮಿಂದ ನಮಗೆ ಬರಬಾರ್ದಲ್ಲ, ಅದಕ್ಕೆ ನೀವು ಸ್ವಲ್ಪ ಮಾಸ್ಕ್ ಹಾಕಿಕೊಂಡು ಜಾಗ್ರತೆಯಿಂದ ನೀವು ಹೋಗ್ಬೇಕು ಪಬ್ಲಿಕ್ ಮೂಮೆಂಟಲ್ಲಿ. ಅದು ನೀವು ಸಾಮಾಜಿಕವಾಗಿ ಇನ್ನೊಬ್ಬರಿಗೆ ಉಪಕಾರ ಮಾಡುವಂಥ ಒಂದು ವಿಚಾರ ಇವತ್ತು ಆಗ್ತದೆ. 2-3 ದಿವಸ ನಂತರ ಕೂಡ ಅಂಥದ್ದೇ ಒಂದೊಂದು ಜ್ವರ ಇದೆ ಅಂತ ಹೇಳಿದರೆ ಟೆಸ್ಟಿಗೆ ಹೋಗ್ಬೋದು. ಅದರಲ್ಲಿ ಏನಾದರೂ ಅಂಥ ಸಿಂಪ್ಟಮ್ಸ್ ಕಂಡು ಬಂದರೆ ಇವತ್ತು ಬಹುಶಃ ತಕ್ಷಣ ಅದಕ್ಕೆ ಬೇಕಾದ ಔಷಧ ಕೂಡ ನಮ್ಮೆಲ್ಲ PSCಯಲ್ಲಿ ಸರ್ಕಾರಿ ಆಸ್ಪತ್ರೆಯಲ್ಲಿ ಕೂಡ ಎಲ್ಲ ಕೂಡ ಕಡೆ ಇದೆ. ನಾವು ಇಲ್ಲಿಂದಲೇ ನಾವು ಪರ್ಚೇಸ್ ಬಹುಶಃ ಏನು ನಾವು ಟೆಂಡರ್ ಮೊನ್ನೆ ಮಾಡಿದ್ರೆ ಅದು ಬಹುಶಃ ಅದು ಶೀಘ್ರದಲ್ಲಿ ಹೋಗ್ತದೆ. ಇಲ್ಲ ಅಲ್ಲಿ ತನಕ ಕೆಲವು ಸ್ಟಾಕ್ ಇದೆ, ಇಲ್ಲದವರಿಗೆ ಅಲ್ಲಿ ತಗೊಳ್ಳಿಕ್ಕೆ ಅವಕಾಶ ಮಾಡಿ ಕೊಟ್ಟಿದ್ದೇವೆ. ನೋಡಿ, ನಿಮಗೆ ರೋಗ ಬೇಕಾ, ಟೆಸ್ಟಿಗೆ ಹೋಗಿ. ನೀವು ಹುಷಾರಿದ್ದೀರಿ, ನೀವೊಂದು ಟೆಸ್ಟಿಗೆ ಹೋದರೆ ನಿಮಗೆಲ್ಲ ರೋಗ ಬಂದು ಬಿಡ್ತದೆ ಸಡನ್. ಯು ವಾಂಟ್ ಸಿಕ್ನೆಸ್, ಗೋ ಫಾರ್ ಟೆಸ್ಟ್. ಅಲ್ಲ, ಈಗ ಅದಕ್ಕೆ ಈಗ ಸಾಧಾರಣವಾಗಿ ನನ್ನನ್ನು ಟೆಸ್ಟ್ ಮಾಡೋದು ಕೂಡ ನನಗೆ ವೈರಲ್ ಇರ್ಬೋದು, ನಿಮ್ಮನ್ನು ಟೆಸ್ಟ್ ಮಾಡೋದು ಕೂಡ ಅದು ಎಲ್ಲರ ಬಾಡಿಯಲ್ಲಿ ಇದ್ದೇ ಇರ್ತದೆ. ಅದು ಆಟೋಮೆಟಿಕ್ ಆಗಿ ನ್ಯಾಚುರಲ್ ಆಗಿ ಅದು ಹೋಗ್ತದೆ. ಯಾವಾಗ ಜ್ವರ ಬಂದು 2-3 ದಿವಸ ಆದಾಗ ಆವಾಗ ನಾವು ಟೆಸ್ಟಿಗೆ ಹೋಗ್ಬೇಕಂದ್ರೆ ವಿಚಾರ ಇವತ್ತು ಮಾಡಬೇಕು. ಸಿಂಪ್ಟಮ್ಸ್ ಏನಿದೆ, ಸ್ವಲ್ಪ ಕೋಲ್ಡ್ ಇರ್ತದೆ, ಕಾಫ್ ಇರ್ತದೆ, ಶೀತ ಜ್ವರ ಅಂತೆಲ್ಲ ಮುಂಚಿನ ಕಾಲದಲ್ಲಿ ಹೇಳ್ತಿದ್ದೇವೆ. ಶೀತ ಜ್ವರ ಮುಂಚಿನ ಕಾಲದಲ್ಲಿ ಇದ್ದರೆ ಅದಕ್ಕೆ ನಮ್ಮ ಮನೆಯಲ್ಲಿ ಎಲ್ಲ ಏನು ಮಾಡ್ತಾರೆ, ಕೈ ಮೆಣಸಿನ ಇದನ್ನೆಲ್ಲ ಮಾಡಿ ಯಾವುದು ಕಷಾಯ ಮಾಡಿ ಎಲ್ಲ ಕುಡಿತಾರೆ. ಎಂಥ ಕಷಾಯ ಮಾಡಬೇಕು, ಹೇಗೆ ಮಾಡಬೇಕಂತೇಳಿ ನಿಮಗೆ ಕೋವಿಡಲ್ಲಿ 1 ವರ್ಷ ಟ್ರೈನಿಂಗ್ ಆಗಿದೆ. ಆದ ಕಾರಣ ಆ ಟ್ರೈನಿಂಗ್ ಎಲ್ಲ ಮರಿಬೇಡಿ, ಸ್ವಲ್ಪ ನೆನಪಿಡಿ. ಈ ಕಾಲಘಟ್ಟದಲ್ಲಿ ದೇವರು ನಮಗೆ ಟ್ರೈನಿಂಗ್ ಕೊಟ್ಟು ನೀವು ಇಷ್ಟು ಬೇಗ ಮರ್ತರಾಗ್ತದ? ಈ ವರ್ಷಕ್ಕೆ 1 ತಿಂಗಳಾದರೂ ಕೂಡ ಆ ಟ್ರೈನಿಂಗ್ನ ಒಂದು ನೆನಪಿಟ್ಟುಕೊಳ್ಳಿ. ಆವಾಗ ಏನೆಲ್ಲ ನೀವು ಕಷಾಯ ಏನೆಲ್ಲ ತಿಂತಾ ಇದ್ದೀರಿ, ಏನೆಲ್ಲ ಬಿಸಿ ಮಾಡಿ ಕುಡ್ತಾ ಇದ್ದೀರಿ, ಏನೆಲ್ಲ ಎಕ್ಸಸೈಸ್ ಮಾಡ್ತಿದ್ರಿ, ಎಲ್ಲ ಕೂಡ ಈ 1 ತಿಂಗಳ ತನಕ ಈ ಸಾಂಕ್ರಾಮಿಕ ರೋಗಗಳ ಈ ಸೀಸನ್ನಲ್ಲಿ ತಾವೆಲ್ಲ ಅಳವಡಿಸ್ಕೊಳ್ಬೇಕಂದ್ರೆ ಜನರಿಗೆ ನಾನು ಹೇಳಲಿಕ್ಕೆ ಇವತ್ತು ಬಯಸ್ತೇನೆ. ಡೆತ್ ಅಂತ ಯಾವುದೇ ಅಫಿಷಿಯಲ್ H1N1 ಡೆತ್ ಅಂತ ಅಫಿಷಿಯಲ್ ಆಗಿಲ್ಲ ಎಲ್ಲಿ ಕೂಡ. ಕೆಲವರಿಗೆ ಏನಾಗ್ತದೆ, ನನಗೆ ಬೇರೆ ಬೇರೆ ರೋಗ ಇರ್ತದೆ, ಬೇರೆ ಬೇರೆ ರೋಗ ಇದ್ದಾಗ ಒಂದು ಜ್ವರ ಕೂಡ ಬರ್ತದೆ. ಜ್ವರ ಬಂದಾಗ ಅದಲ್ಲಿ H1N1 ಅಂತ ಜ್ವರ ಇರ್ತದೆ, ಅಲ್ಲಿ ಅವ್ರು ತೀರಿ ಹೋಗ್ತಾರೆ. ಫೈನಲ್ ಸೀರಿಯಸ್ ಕೇಸ್ ಬಂದಾಗ ಒಬಿಸಿಟಿಯಿಂದ ಬೇರೆ ಬೇರೆ ಲಂಗ್ ಪ್ರಾಬ್ಲಮಿಂದ ಕಿಡ್ನಿ ಪ್ರಾಬ್ಲಮ್ ಬಂದಿರ್ತಾರೆ. ಅವ್ರಿಗೆ ಟೆಸ್ಟ್ ಮಾಡೋದು H1N1 ಕೂಡ. ಸೊ ಅದು ಕೂಡ ಜನರಿಗೆ ಒಂದು ಸಂಶಯ ಇರ್ತದೆ. ಅದಕ್ಕಾಗಿ ನಮ್ಮ ಜಿಲ್ಲಾ ಮಟ್ಟದಲ್ಲಿ ಮತ್ತು ನಮ್ಮ ರಾಜ್ಯ ಮಟ್ಟದಲ್ಲಿ ಆಡಿಟ್ ಕಮಿಟಿ ಇದೆ. ಅವರದ್ದು ಆಡಿಟ್ ಕಮಿಟಿ ಅದು ದೃಢಪಟ್ಟಿದೆ ಮಾತ್ರ ಅದಕ್ಕೆ ಕೆಲಸ ಅಂತ ಬರುವಂಥದ್ದು. ಅದು ಆ ರಿಪೋರ್ಟ್ ಎಲ್ಲ ಬರ್ತದೆ, ಬಂದ ನಂತರ ನೋಡ್ತಾರೆ. ಅಂಥ ಯಾವುದೇ ರಿಪೋರ್ಟ್ ನಮ್ಗೆ ಇಲ್ಲಿ ತನಕ ಅಂಥ ಯಾವುದೇ ಕೇಸಸ್ ಸ್ಟೇಟ್ ತನಕ ಯಾವುದಕ್ಕೂ ರೆಫರ್ ಆಗಲಿಲ್ಲ. ಮತ್ತು ಒಂದು ಮಾಧ್ಯಮದಲ್ಲಿ ಮತ್ತು ಇದರಲ್ಲಿ ನಾವು ನೋಡಿದ ಒಂದು ಸ್ಕೂಲಲ್ಲಿ ಔಟ್ಬ್ರೇಕ್ ಆಗಿತ್ತು ಅಂತೇಳಿ, ಅಂಥ ಯಾವುದೇ ಔಟ್ಬ್ರೇಕ್ ಕೂಡ ಆಗಲಿಲ್ಲ. ಅದರ ಬಗ್ಗೆ ನಮ್ಮ ಇಲಾಖೆ ಅಧಿಕಾರಿಗಳು, ಸೆಕ್ರೆಟರಿ ಮತ್ತು ಕಮಿಷನರ್ ತನಿಖೆ ನಡೆಸಿದ ಸಂದರ್ಭದಲ್ಲಿ ಯಾವುದು ಔಟ್ಬ್ರೇಕ್ ಇಲ್ಲ. ಆ ಸ್ಕೂಲ್ನಲ್ಲಿ 2 ಟೀಚರ್ಗಳಿಗೆ ಜ್ವರ ಬಂದಿತ್ತು, H1N1 ಅಂತ ಬಂತು. ಅವ್ರು ಬರಲಿಲ್ಲ ಸ್ಕೂಲಿಗೆ. ಅವ್ರು ಬರಲಿಲ್ಲ ಅಂತ ಹೇಳಿದಾಗ ಅವ್ರಿಗೆ H1N1 ಆಗಿದೆ, ಮಕ್ಕಳು ಹೆದರಿಕೆ ಅಂತ ಇವರು ಬರಲಿಲ್ಲ. ಮಕ್ಕಳು ಕೂಡ ಕೆಲವು ಮಂದಿ ಮನೆಯವ್ರು ಕಳಿಸೋದಿಲ್ಲ. ಸೊ ಆದ ಕಾರಣ ಇಷ್ಟು ಮಕ್ಕಳು 2 ಟೀಚರ್ ಅಬ್ಸೆಂಟ್ ಆಗಿದ್ದಾರೆ, ಇಷ್ಟು ಮಕ್ಕಳು ಅಬ್ಸೆಂಟ್ ಆಗಿದೆ ಹೇಳಿಕೊಂಡು ಒಂದು ಎಲ್ಲರಿಗೂ ಕೂಡ ಬಂದಂಥ ಅದೇ ಈ ಟೀಚರ್ಗೆ ಬಂದ ಕಾರಣ ಇವ್ರ ಪ್ಯಾನಿಕ್, ನಿಮ್ಮ ಮಾಧ್ಯಮ ನೋಡಿ ಇವ್ರ ಪ್ಯಾನಿಕ್ ಆಗಿ ಏನು ಮಾಡಿದ್ದಾರೆ ಅಂತ ಹೇಳಿದ್ರೆ ಯಾವುದು ಮಾಧ್ಯಮದಲ್ಲಿ ಆಮೇಲೆ ಬಂತು ಸರ್. ಆದ್ಮೇಲೆ ಬಂತು ಅವರು ರಜೆ 3-4 ದಿನ ಕೊಟ್ಟಾದ್ಮೇಲೆ ಮತ್ತೆ ಸ್ಕೂಲ್ ಸ್ಟಾರ್ಟ್ ಆದ್ಮೇಲೆ ಈ ಮಾಹಿತಿ ಹೊರ ಬಂದ. ಅವರು ಪ್ರಿನ್ಸಿಪಲ್ ಹೇಳ್ತಾರೆ ಸರ್, ನಮ್ಮ ಇಬ್ರು ಬಂದಿತ್ತು, ನಾವು ಅದಕ್ಕೆ ರಜೆ ಕೊಟ್ಟಿದ್ದೀವಿ, ತುಂಬಾ ಮಿಸ್ಗೈಡ್ ಮಾಡಿದ್ದಾರೆ ಸರ್. ಈ ಸುದ್ದಿ ಆಗೋದು ಕಾರಣ ಅವರೇ. ಅವ್ರು ಪ್ಯಾನಿಕ್ ಆಗಿಬಿಡ್ತಾರೆ ಎಲ್ಲ. ಒಂದು ಇವರಿಗೆ ನಮ್ಮ ಸ್ಕೂಲ್ನ ಹೆಡ್ ಟೀಚರ್ಸ್ ಮತ್ತು ಇವರಿಗೆ ಒಂದು ಇದು ಕಲಿಸಿ, ಡೂ ಆ್ಯಂಡ್ ಡೋಂಟ್ಸ್, ಔಟ್ ಚಿಲ್ಡ್ರನ್ ಮಕ್ಕಳಿಗೆ ಇರಬೇಕು ಏನು ಯಾವುದಂತೇಳಿ. ಇದಲ್ಲೇನು ಲೆಟ್ ದೆಮ್ ನಾಟ್ ಗೆಟ್ ಪ್ಯಾನಿಕ್. ಮತ್ತು ಏನೋ ಜ್ವರ ಬಂದರೆ ಹೇಗಿರ್ಬೇಕು ಏನಿರ್ಬೇಕು ಅಂತೇಳಿ ಒಂದು ಪ್ರೋಟೋಕಾಲ್, ಒಂದು ಅಡ್ವೈಸರ್ ನೋಟು ಎಲ್ಲ ಶಾಲಾ ಕಾಲೇಜ್ ನಾವು ಕಲಿಸ್ತೇವೆ. ಎಜುಕೇಶನ್ ಡಿಪಾರ್ಟ್ಮೆಂಟ್ ಅಂದರೆ ಅವ್ರು ತಪ್ಪಂತ ಹೇಳಿಕ್ಕೆ ಆಗೋದಿಲ್ಲ.
ಅವ್ರಿಗೆ ಪ್ಯಾನಿಕ್ ಆಗಿ ಬಿಡ್ತಾರೆ. ಅಲ್ಲಿ ಎಲ್ಲ ಶಾಲೆಗಳು ಎಲ್ಲ ಶಾಲೆಗಳಿಗೆ, ಕರ್ನಾಟಕದೆಲ್ಲ ಎಲ್ಲ ಸ್ಕೂಲಿಗೆ ಒಂದು ಅಡ್ವೈಸರ್ ನೋಟು, ಈ ಸಾಂಕ್ರಾಮಿಕ ರೋಗ ಹೇಗೆ, ಆಗ ಹೇಗಿರಬೇಕು, ಮಕ್ಕಳು ಬಂದರೆ ಏನೋ ಒಬ್ಬನಿಗೆ ಬಂದರೆ ಏನು ಮಾಡಬೇಕು, ಅದೊಂದು ಖಾಸಗಿ ಮತ್ತು ಸರ್ಕಾರಿ ಎಲ್ಲ ಎಲ್ಲರಿಗೆ. ಯಾವುದು ಅದು ಶಾಲಾ ಕಾಲೇಜುಗಳಿಗೆ ಸಾಧಾರಣ ಎಲ್ಲ ಕೂಡ ಗೊತ್ತಿದ್ದು ದೊಡ್ಡವರಿಗೆ. ಅದೇ ಜನರಲ್ ಅಡ್ವೈಸರ್ ನೋಟಲ್ಲಿ ಕಲಿಸ್ತೇವೆ, ನಿಮ್ಗೆ ಕೂಡ ಒಂದು ಕೊಡ್ತೇವೆ ಬೇಕಾದರೆ. ಎಲ್ಲ ಸಾಂಕ್ರಾಮಿಕ ರೋಗದ ಬಗ್ಗೆ ನಾವು ಚರ್ಚೆ ಮಾಡಿದ್ದೇವೆ. ದಿಸ್ ಇಸ್ ಲೆಸ್, ಎಲ್ಲಿ ಕೂಡ ಅಂಥದ್ದು ಕೇಸಸ್ ಎಲ್ಲಿ ಕೂಡ ಇರುವುದಿಲ್ಲ. ಎಲ್ಲಿ ಔಟ್ಬ್ರೇಕ್ ಇರಲಿ ಇನ್ನೊಂದು ಎಲ್ಲಿ ಕೂಡ ಇರುವುದಿಲ್ಲ. ಎಲ್ಲ ಈ ಸಾಂಕ್ರಾಮಿಕಗಳು ಕೋವಿಡ್ ಬಂದಾಗ ಎಲ್ಲಿ ಹೋಗಿದೆ ಅಂತ ಇಲ್ಲ. ಹೌದು, ಕೋವಿಡ್ ಬರೋ ಮುಂಚೆ ದಿಸ್ ವೇರ್ ಮೋರ್. ಬೆಂಗಳೂರು ಅರ್ಬನಲ್ಲಿ ಹೆಚ್ಚಾಗಿದೆ, ಬಟ್ ಅಲ್ಲಿ ಯಾವ ರೀತಿ ಕ್ರಮ ತಗೊಂಡಿದೆ? ಈಗಾಗಲೇ ನಾವು ಬೆಂಗಳೂರು ಅರ್ಬನ್, ಬೆಂಗಳೂರು ರೂರಲ್ ಅವರು ಕೂಡ ನಾವು ಮಾತಾಡಿದ್ದೇವೆ. ಒಂದು ಜಾಸ್ತಿ ಜನ ಇದ್ದ ಕಡೆ, ಕ್ರೌಡೆಡ್ ಪ್ಲೇಸ್ ಇದ್ದ ಕಡೆ ಇದು ಜಾಸ್ತಿ ಆಗೋದು ಸ್ವಾಭಾವಿಕ. ಜನಜಾಗೃತಿಯಿಂದ ನಾವು ಇರಬೇಕು. ಒಂದು ಇಲಾಖೆ ನಾವು ಎಷ್ಟೇ ನಾವೇನು ಮಾಡ್ಬೋದು, ಟೆಸ್ಟ್ ಮಾಡಿ ಮದ್ದು ಕೊಡ್ಬೋದು, ಜನತಾಗಿ ಮುಡಿಸ್ಬೋದು. ಸ್ವತಂತ್ರ ಅರ್ಥ ಮಾಡಿಕೊಳ್ಬೇಕು. ಈಗ ನನಗೆ ಇತ್ತು, ನಾನು ಕೂಡ ಮಧ್ಯದಲ್ಲಿ ಹೋದರೆ ನನ್ನಿಂದ ಬೇರೆಯವರಿಗೆ ಖಂಡಿತವಾಗಿ ಬರ್ತದೆ. ಸೊ ಆದವನು ನಾನು ಸ್ವಲ್ಪ ದೂರ, ಕ್ರೌಡಿಂದ ದೂರ ನಿಲ್ಲಬೇಕು. ಬೆಂಗಳೂರು ಅರ್ಬನಲ್ಲಿ 1000 ಕೇಸ್ ಇದೆ ಅಂತ. ಅಲ್ಲ ಅದು ಸಾರಿ ಟೋಟಲ್ ಈಗ ಇಲ್ಲ, ನಾಟ್ ನಾವು ಆಗಸ್ಟಿಂದ ಇಲ್ಲಿ ತನಕ ಈಗ ಕಡಿಮೆ ಇದೆ. ಜನವರಿಯಿಂದ ಇಲ್ಲೇ ತನಕ ಟೋಟಲ್ ಕೇಸ್. ಈಗ ಬ್ಯಾಂಗ್ಳೂರು ನಮ್ಮ GB ಯಲ್ಲಿ ಇರೋದು 402 ಕೇಸ್ ಅಷ್ಟೇ. ಆಯ್ತಾ, ಇದೆಲ್ಲ ಕೂಡ 412 ಕೇಸಸ್. ಅದು ಜ್ವರ ಬಂದು ಟೆಸ್ಟ್ ಮಾಡಿ ಅವರು ಎಲ್ಲ ಗುಣಮುಖರಾಗಿದೆ, ಏನು ಪ್ರಾಬ್ಲಮ್ ಇಲ್ಲ ಅಂತ ಸರ್, ಸಾರಿ ಮತ್ತು ಇನ್ಫ್ಲೂಯೆನ್ಸಾ ಕೇಸಸ್ ಸ್ವಲ್ಪ ಹೇಗಿದೆ? ಇದು ಮತ್ತೆ ಎಲ್ಲ ಟ್ರೀಟ್ಮೆಂಟ್ ಇದೆ ಅಲ್ಲ, ಅದೇ ಆವಾಗ ಇದು ಗುಣಮುಖರಾಗಿದ್ದಾರೆ. ನಿಗಾ ವಹಿಸ್ತಾ ಇದೀವಿ ಸರ್, ಬೆಡ್ಸ್ ಅವೈಲಬಿಲಿಟಿ ಇದೆ ಅಂತ ತೊಂದರೆ ಇಲ್ಲ ಸರ್. ಬೇಕಾದಂಥ ಬೆಡ್ಸ್, ಔಷಧ ಎಲ್ಲ ಕೂಡ ಕೆಪ್ಟ್ ರೆಡಿ. ಔಷಧಿ ಖರೀದಿ ವಿಚಾರದಲ್ಲಿ ಇಲ್ಲ, ಈಗಾಗಲೇ ನಮ್ಮ ಇವರದ್ದೆಲ್ಲ ಬಂದು ಮೊನ್ನೆ ಏನೆಲ್ಲ ಟೆಂಡರ್ ಆಗಿದೆ ತಕ್ಷಣದಾಗ ಆದೇಶ ಕೊಟ್ಟಿದ್ದೇವೆ. ಅವ್ರಿಗೆ ಮ್ಯಾನುಫ್ಯಾಕ್ಚರ್ ಮಾಡಿ ಕಳಿಸ್ಬೇಕಲ್ಲ. ಸೊ ಇಟ್ ಟೇಕ್ ಸಮ್ ಟೈಮ್ 15 days. ಟೆಂಡರಲ್ಲಿ ಇಷ್ಟು ಭಾಗವಹಿಸಿದ ಕಂಪನಿಗಳು, ಮಾನ್ಯತೆ ಇಲ್ಲದ ಕಂಪನಿಗಳು, ಮಾನ್ಯತೆ ಇಲ್ಲದವ್ರಿಗೆ ಯಾಕೆ ಅವಕಾಶ ಕೊಡೋದು ಇಲ್ಲ ಅಂತ ಕ್ಯಾನ್ಸಲ್ ಮಾಡ್ತೇವೆ. ಮತ್ತು ನಾವು ಹೇಳಿದ್ದೇವೆ, ಇನ್ನು ಯಾರು ಮಾನ್ಯತೆ ಬಂದರೆ ಪರ್ಮನೆಂಟ್ ನಾವು ಇದು ಮಾಡಿಬಿಡ್ತೇವೆ. ಆ್ಯಂಡ್ ವಿಲ್ ಟೇಕ್ ಸ್ಟ್ರಿಕ್ಟ್ ಆ್ಯಕ್ಷನ್ ಆಲ್ಸೋ. ಅದಕ್ಕೆ ನಮ್ಮ ಟೀಮ್ ಇನ್ನು ಮುಂದಕ್ಕೆ ಅಲ್ಲಿ ಎಲ್ಲಿ ತಯಾರು ಮಾಡ್ತಾರೆ ಅಲ್ಲಿಗೆ ಹೋಗಿ ನೋಡ್ತಾರೆ. ನೀವು ಬರೋದಕ್ಕೆ ಮುಂಚೆ ಕರೆದಿದ್ದ ಟೆಂಡರ್ಗಳನ್ನ ಕ್ಯಾನ್ಸಲ್ ಮಾಡಿದ್ರೆ ಈಗ ಹೊಸದಾಗಿ ಮತ್ತೆ ಕರೆದ ಇಲ್ಲ, ಅದು ಯಾವುದಾದ್ರಲ್ಲಿ ಸರಿ ಇದೆ, ಅವರು ಟೆಕ್ನಿಕಲಿ ಮತ್ತು ಅವ್ರಿಗೆ ಯಾವುದೆಲ್ಲ ಕ್ಲಿಯರ್ ಇದ್ದಾರೆ ಕ್ಲಿಯರ್ ಮಾಡಿದ್ದಾರೆ. ಕೆಲವೊಂದು ಯಾವುದು ಟೆಕ್ನಿಕಲಿ ಕ್ಲಿಯರ್ ಇಲ್ಲ ಇದರಲ್ಲಿ, ಮತ್ತು ಅದನ್ನು ನೋಡಿಕೊಂಡು ಅದಕ್ಕೆ ಪೆಂಡಿಂಗ್ ಇಟ್ಟಿದ್ದೇವೆ. ಸರ್ ಡ್ರಗ್ಸ್ ಎಲ್ಲವೂ ಕಂಟಿನ್ಯೂ ಇದೆ ಸರ್, ಡ್ರಗ್ಸಲ್ಲಿ ಯಾವುದು ಇದಿಲ್ಲ ಸರ್. ಯಾವುದು 22 ಟೆಂಡರ್ಗಳನ್ನು ತಡೆ ಹಿಡಿದಿದ್ದಾರೆ. 20 ಇಲ್ಲ, ಅದಕ್ಕೆಲ್ಲ ಕ್ಲಿಯರ್ ಮಾಡಿದ್ದೇವಲ್ಲ. ಹೌದು, ಯಾಕೆ ಫಸ್ಟ್ ತಡೆಯೋದು ಅಂತ ನಾವು ನೋಡಬೇಕಲ್ಲ ಇದರಲ್ಲಿ. ಅವ್ರು ಹೇಳ್ತಾರೆ ಎಕ್ವಿಪ್ಮೆಂಟ್ ಸರ್, ಎಕ್ವಿಪ್ಮೆಂಟ್ ನಾವು ಚೆಕ್ ಮಾಡ್ತಾ ಇದ್ದೀವಿ ಸರ್. ಎಕ್ವಿಪ್ಮೆಂಟ್ ಕೂಡ ನಾವು ಚೆಕ್ ಮಾಡ್ತೇವೆ, ಬೇಕೋ ಬೇಡೋ ಅನ್ನೋದನ್ನ ನಾವು ಚೆಕ್ ಮಾಡ್ತೇವೆ ಸರ್. ಬಟ್ ಡ್ರಗ್ಸಲ್ಲಿ ಎಲ್ಲದೂ ಕಂಟಿನ್ಯೂ ಇದೆ ಸರ್, ರೆಗ್ಯುಲರ್ ಪ್ರಾಸೆಸ್ ನಡೀತಾ ಇದೆ ಸರ್. ಆಸ್ಪತ್ರೆಗಳ ಔಷಧಿ ಪೂರೈಕೆಯಲ್ಲಿ ಏನಾದರೂ ಸಮಸ್ಯೆಗಳಾಗಿಲ್ಲ, ಶಾರ್ಟೇಜ್ ಏನಾದರೂ? ಇಲ್ಲ ಯಾವುದು ಲಾಸ್ಟ್ ಟೆಂಡರ್ ಸ್ವಲ್ಪ ತಡವಾಗಿತ್ತು, ಅದಕ್ಕೆ ಸ್ವಲ್ಪ ಕಡಿಮೆ ಆಗಿತ್ತು. ಲೋಕಲ್ ಅವ್ರಿಗೆ ಪರ್ಮಿಷನ್ ಕೊಟ್ಟಿದ್ದಾರೆ. ನಾವೀಗ ಬಂದು ಎಲ್ಲ ಔಷಧಿ ಏನಾಗಿದೆಯಾ ಅದನ್ನೆಲ್ಲ ಕೂಡ ಒಪ್ಪಿಗೆ ಕೊಟ್ಟಿದ್ದೇವೆ. ನೋಡಿ ಒಂದು ನಾವು ನೋಡಿಕೊಂಡು ಒಪ್ಪಿಗೆ ಕೊಟ್ಟಿದ್ದೇವೆ. ಕೆಲವು ಔಷಧಿ ಟೆಂಡರ್ಗಳು ತಗೊಳ್ಳೋದಕ್ಕೆ ಕಡಿಮೆ ಬೆಲೆ ಅನ್ನೋದಕ್ಕೆ ಹಿಂದೆ ಹಾಕ್ತಿದ್ದಾರೆ ಅನ್ನೋದು. ಹೌದು, ಔಷಧಿ ತಮ್ಮ ಪ್ರಿಕ್ವೈರ್ಮೆಂಟ್ ತುಂಬಾ ಕಡಿಮೆ ಕೋಟ್ ಆಗ್ತದೆ. ಹೀಗಾಗಿ ನಾವು ಖರೀದಿ ಮಾಡೋದಕ್ಕೆ ಕೆಲವೊಂದು ಔಷಧಿಗಳು ಹಿಂದೆ ಹಾಕ್ತಾರೆ ಟೆಂಡರ್ಗಾರರು. ಅಂತ ಯಾವುದು ನಮಗೇನು ನಮ್ಮ ಗಮನಕ್ಕೆ ತರಲಿಲ್ಲಲ್ಲ ಯಾರು ಕೂಡ. ಸರ್ಕಾರದ ಬೆಲೆ ಕಡಿಮೆ ಇದೆ, ನಮ್ಗೆ ಅಷ್ಟು ಪೂರೈಕೆ ಆಗಲ್ಲ, ಕೋವಿಡ್ ಇದು ವಾರ್ ಎಫೆಕ್ಟ್ ಆದ ನಂತರ ಮೇಜರ್ ಇಶ್ಯೂ. ನಮ್ಗೆ ಯಾರು ಕೂಡ ಅಂತ ಒಂದು ಮಾಹಿತಿ ಅಥವಾ ಅವ್ರಿಗೆ ರಿಟರ್ನ್ ಕೊಡಲಿಲ್ಲ. ನಮ್ಮ ಕೂಡ ಅವರಿಗೆ ಲಾಸ್ ಮಾಡಬೇಕಂದ್ರೆ ನಮ್ಗೆ ಇಚ್ಛೆನೇ ಇಲ್ಲ, ನಮಗೆ ಮೋಸ ಆಗಬಾರ್ದು ಅಷ್ಟೇ. ಅದಕ್ಕಾಗಿ ಅದು ನಮ್ಮ ಕಮಿಟಿಯವ್ರು ನೋಡ್ಕೊಳ್ತಾರೆ ಅದನ್ನು. ಔಷಧ ಎಲ್ಲ ಕೂಡ ಕ್ಲಿಯರ್ ಮಾಡಿದ್ದೇವೆ ನಾವು. ಒಮ್ಮೆ ಎಲ್ಲ ಅದನ್ನು ಕರೆಕ್ಟ್ ಬೇಕಾ ಬೇಡ ಯಾವುದು ನೋಡಿದ್ದೇವೆ. ಕೆಲವೊಂದು ಕರೆದಂಥ ಎಕ್ವಿಪ್ಮೆಂಟಲ್ಲಿ ನಮ್ಗೆ ಅಗತ್ಯ ಇಲ್ಲದು ಕೂಡ ಹಿಂದೆ ಅದು ಕೆಲವೊಂದು ವಿಚಾರಕ್ಕೆ ಬೇಕಂತ ಹೇಳಿದ್ದಾರೆ, ಅದನ್ನು ರೆಕ್ಟಿಫೈ ಮಾಡಿ ಕರಿತೇವೆ. ಈಗ ಕೆಲವೊಂದು ಕಡೆ ನಾವು ಯಾವ ಆಸ್ಪತ್ರೆಗಳಲ್ಲಿ ಔಷಧಿಗಳ ಶಾರ್ಟೇಜ್ ಇದೆ, ಲೋಕಲ್ ಪ್ರಿಕ್ರೂಟ್ ಮಾಡ್ಕೊಳ್ಳೋದಕ್ಕೆ ಅವಕಾಶ ಕೊಟ್ಟಿದ್ದೀರಾ. ಬಟ್ ಇಲ್ಲಿ ಒಂದು ಸಮಸ್ಯೆ ಆಗ್ತದೆ ಅಂದ್ರೆ ಬೆಂಗಳೂರು ಆಸ್ಪತ್ರೆಗಳಲ್ಲಿ ಜಾಸ್ತಿ ನೀಡ್ ಇದೆ ಆಸ್ಪತ್ರೆ. ಅವ್ರು ಏನ್ ಮಾಡ್ತಾರೆ,
ಕಡಿಮೆ ತಮಗೆ ಎಷ್ಟು ಬೇಕು ನೀಡೆಡ್ ಇದ್ದದನ್ನ ಅವ್ರವ್ರ ಆಸ್ಪತ್ರೆಯಲ್ಲಿ ಟೆಂಡರ್ ತಗೋತಿದ್ದಾರೆ. ಅದನ್ನ ಬಲ್ಕ್ ಆಗಿ ತಗೊಂಡ್ರೆ ಇಡೀ ಸ್ಟೇಟ್ಗೆ ಅಥವಾ ನೆಸೆಸರಿ ತಗೊಂಡ್ರೆ ಪ್ರೈಸ್ ಅಲ್ಲಿ ಕಡಿಮೆ ಆಗ್ತದೆ. ಕಡಿಮೆ ಆಗ್ತದೆ. ಸೊ ಹೀಗಾಗಿ ತಮ್ಮ ಇಲಾಖೆ ಔಷಧ ಇದಕ್ಕೆ ಸ್ವಲ್ಪ ಮಟ್ಟಿಗೆ ಲಾಸ್ ಆಗ್ತದೆ ಅಂತ. ಅಲ್ಲ, ಅದು ನೋಡಿ, ಈಗ ನಾವು ಬಂದು ಅದನ್ನೇ ನಾವು ಇವತ್ತು ಎಲ್ಲ ಪ್ರೊಕ್ಯೂರ್ ಮಾಡಿಕೊಂಡು ಮುಟ್ಟಿಸುವಂಥ ಕೆಲಸ ಮಾಡುವಂಥದ್ದು, ಅದನ್ನ ಬೇಗ ಮಾಡಿಸ್ತೇವೆ. ಕೆಲವೊಂದು ರೀಸನಿಂದ ಕೆಲವೊಂದು ಸಂದರ್ಭದಲ್ಲಿ ಹಿಂದಿನ ಸೆಕ್ರೆಟರಿ ಬಂದಾಗ ಅದನ್ನೆಲ್ಲ ಕೂಡ ಕೆಲವು ಟೆಕ್ನಿಕಲ್ ರೀಸನ್ ತಡೆಟ ಕಾರಣ ಕೂಡ ಸ್ವಲ್ಪ ಪೆಂಡಿಂಗ್ ಆಯಿತು 3-4 ಮಂತ್ಸ್. ಇದೆಲ್ಲ ಕೂಡ ಫಾಸ್ಟ್ ಆಗುವಂಥ ವಿಚಾರ. ಅದರ ನಂತರ ಬಹುಶಃ ಈಗಿನ ಸೆಕ್ರೆಟರಿ ಕಮಿಷನರ್ ಕೂತ್ಕೊಂಡು ಚರ್ಚೆ ಮಾಡಿ ಯಾವುದೆಲ್ಲ ಅಗತ್ಯ ಇದೆ ಅದನ್ನೆಲ್ಲ ಕೂಡ ಅದಕ್ಕೆ ಅವಕಾಶ ಮಾಡಿ ಕೊಟ್ಟಿರ್ತಾರೆ. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.